ನಮಸ್ಕಾರ. ಸಾಮಾನ್ಯ ಮನುಷ್ಯ ಮತ್ತು ಜೀನಿಯಸ್ ರಲ್ಲಿ ಏನ್ ವ್ಯತ್ಯಾಸ? ಸಾಮಾನ್ಯ ಮನುಷ್ಯನ ವಿಚಾರ ಎಲ್ಲಿ ನಿಂತು ಹೋಗುತ್ತೋ ಜೀನಿಯಸ್ ರ ವಿಚಾರ ಅಲ್ಲಿಂದಲೇ ಶುರುವಾಗುತ್ತೆ. ಈ ಶೋನಲ್ಲಿ ನಿಮ್ಮನ್ನ ಭೇಟಿ ಮಾಡಿಸ್ತೀವಿ ಇಂಥ ಕೆಲವು ಜೀನಿಯಸ್ ರನ್ನ. ಅವರ ವಯಸ್ಸು ಕಡಿಮೆ ಇದ್ರೂ ಅವರ ದೊಡ್ಡ ದೊಡ್ಡ ಸಾಹಸವನ್ನು ನೋಡಿ ನೀವು ಬೆರಗಾಗ್ತೀರಿ. ದೇಶದ ಮೂಲೆ ಮೂಲೆಗಳಿಂದ ಹುಡುಕಿ ತೆಗೆದ ಕೆಲವು ಯಂಗ್ ಜೀನಿಯಸ್ ರಲ್ಲಿ ಕೆಲವು ವಿಶೇಷರನ್ನು ನಮ್ಮ ಸ್ಪೆಷಲ್ ಜೂರಿ ಅವರು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಭಾಗಿಯಾಗಿದ್ದಾರೆ ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್, ಪ್ರಸಿದ್ಧ ಕ್ಲಾಸಿಕಲ್ ಡಾನ್ಸರ್ ಮಲ್ಲಿಕಾ ಸಾರಾಭಾಯ್, ಇಂಡಿಯನ್ ಹಾಕಿ ಟೀಮ್ ನ ಫಾರ್ಮರ್ ಕ್ಯಾಪ್ಟನ್ ಸರ್ದಾರ್ ಸಿಂಗ್, ಪ್ರಖ್ಯಾತ ಜರ್ನಲಿಸ್ಟ್ ಸಿರಿನ್ ಭಾನ್ ಮತ್ತು ಮಣಿಪಾಲ್ ಗ್ರೂಪ್ ಆಫ್ ಎಜುಕೇಶನ್ ನ ಚೇರ್ಮನ್ ಪದ್ಮಶ್ರೀ ಮೋಹನ್ ದಾಸ್ ಪೈ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕವು ಆದ್ರೆ ವೈಶಿಷ್ಟ್ಯಗಳು ದೊಡ್ಡವು. ಇವರೆಲ್ಲ ಜೀನಿಯಸ್ ನವರು, ಬೇರೆ ಬೇರೆ ಫೀಲ್ಡ್ ನವರು, ಇವರ ಎಬಿಲಿಟೀಸ್ ಬೇರೆ ಬೇರೆ, ಬಟ್ ದೇ ಆರ್ ಸಮಥಿಂಗ್ ಇನ್ ಕಾಮನ್. ಇವರೆಲ್ಲರೂ ಅನನ್ಯ, ಅದ್ಭುತ ಮತ್ತು ಅಸಾಮಾನ್ಯರು. ಅವಾರ್ಡ್, ಸೆಕ್ಯುಲೇಟ್, ಅನೇಕ ಪ್ರಕಾರದ ರೆಕಾರ್ಡ್ ಜೊತೆಗೆ ಇವರಲ್ಲೊಂದು ಸಾಕಿದೆ. ಅವರನ್ನ ಭೇಟಿಯಾಗೋಣ ಮತ್ತು ತಿಳಿಯೋಣ. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಾನು ಆನಂದ್ ನರಸಿಂಹನ್, ಈ ರೋಮಾಂಚಕ ಪಯಣದಲ್ಲಿ ನಿಮ್ಮ ಹೋಸ್ಟ್, ಮಿತ್ರ ಮತ್ತು ಸೂತ್ರಧಾರ. ಇವತ್ತು ನಾನ್ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಇಂಥವರು ಒಬ್ಬ ಯಂಗ್ ಜೀನಿಯಸ್ ರನ್ನ. ಅವರನ್ನ ನೋಡ್ತಲ್ಲಿ ನೀವು ಹೇಳ್ತೀರಿ, ವಾ ಛೋಟೆ ಉಸ್ತಾದ್ ವಾ. ಬನ್ನಿ ಭೇಟಿಯಾಗೋಣ ಈ ಯಂಗೆಸ್ಟ್ ತಬಲಾ ಮೈಸ್ಟ್ರೋ 14 ವರ್ಷದ ತೃಪ್ತರಾಜ್ ಪಂಡ್ಯಾರನ್ನ. ನನ್ಗೆ ರಿದಮೇ ಎಲ್ಲವೂ. ನನ್ನ ಅನಿಸಿಕೆ ಅಂದ್ರೆ ಜಗತ್ತಿನ ಮೂಲೆ ಮೂಲೆಗಳಲ್ಲಿವೆ ರಿದಮ್. ನನ್ನ ಹೆಸರು ತೃಪ್ತರಾಜ್ ಪಾಂಡ್ಯ. ನಂಗೆ 14 ವರ್ಷ ವಯಸ್ಸು. ನನ್ಗೆ ತಬ್ಲಾ ಬಾರಿಸಲು ತುಂಬಾ ಹಿಡಿಸುತ್ತೆ ಮತ್ತೆ ಇದೇ ನನ್ನ ಪ್ರೊಫೆಷನ್ ಮತ್ತು ಪ್ಯಾಷನು. ನಾನ್ ಚಿಕ್ಕವನಿದ್ದಾಗ ಕೆಲವೊಮ್ಮೆ ಉಸ್ತಾದ್ ಜಾಕಿರ್ ಹುಸೇನ್ ಸರ್ರ ಕಾನ್ಸರ್ಟ್ಗೆ ಹೋಗ್ತಿದ್ದೆ. ಅವರ ತಬ್ಲಾ ಆಲಿಸ್ಲು ನನ್ನ ಅಪ್ಪ ಕೂಡ ಹಾಡ್ತಿದ್ರು. ಅವರು ಕೆಲವೊಮ್ಮೆ ಕ್ಲಾಸಿಕಲ್ ಬಂದಿಶ್ ಅಥವಾ ಗಜಲ್ಸ್ ಹಾಡ್ತಿದ್ರು. ಅದನ್ನ ನಾನ್ ಕೇಳ್ತಾ ಕೇಳ್ತಾ ಇನ್ಫ್ಲೂಯೆನ್ಸ್ಡ್ ಆಗಿದ್ದೀನಿ. ನಂಗೆ 3 ವರ್ಷ ವಯಸ್ಸಿದ್ದಾಗ ನಾನು ಆಲ್ ಇಂಡಿಯಾ ರೇಡಿಯೋದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಕೊಟ್ಟೆ. ಮತ್ತೆ 4ರ ವಯಸ್ಸಿದ್ದಾಗ ನಾನು ದೂರದರ್ಶನ್ ನಲ್ಲಿ ಕೂಡ ನನ್ನ ಪರ್ಫಾರ್ಮೆನ್ಸ್ ಕೊಟ್ಟೆ. ನಾನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ವರ್ಲ್ಡ್ಸ್ ಯಂಗೆಸ್ಟ್ ತಬ್ಲಾ ಪ್ಲೇಯರ್ ಅಂತ ಇದ್ದೀನಿ. ನನಗೆ ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಕೂಡ ಸಿಕ್ಕಿದೆ. ನಾನೀಗ ಪಂಡಿತ್ ನಯನ್ ಘೋಷ್ ಸರ್ ಇಂದ ತಬ್ಲಾ ಕಲಿತಿದ್ದೀನಿ. ಅವನೊಳಗೆ ಒಂದು ಫೈರ್ ಇದೆ, ಅವನೊಳಗೆ ಒಂದು ಪ್ಯಾಷನ್ ಇದೆ. ನನ್ಗೆ ತಬ್ಲಾದಲ್ಲಿ ಒಬ್ಬ ಇಂಡಿಯನ್ ಕ್ಲಾಸಿಕಲ್ ಮಾಸ್ಟ್ರು ಆಗ್ಬೇಕೆಂದಿದೆ. ಇಡೀ ಜಗತ್ತಿನಲ್ಲಿನ ಇಂಡಿಯನ್ ಕ್ಲಾಸಿಕಲ್ ಅನ್ನು ನಾನು ರೆಪ್ರೆಸೆಂಟ್ ಮಾಡಬಯಸ್ತೀನಿ. ಬನ್ನಿ ಕೂತ್ಕೊಳ್ಳಿ. ಈ ನಿಮ್ಮ ಕುರ್ತಾ ಪೈಜಾಮಾ ಚೂಡಿದಾರ ಫುಲ್ ಟ್ರೆಡಿಷನಲ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಎಷ್ಟು ವರ್ಷದಿಂದ ತಬಲಾ ಬಾರಿಸ್ತೀರಿ? ಎಷ್ಟು ವರ್ಷ ಆಯ್ತು? ಈವರೆಗೆ ನನ್ಗೆ ತಬ್ಲಾ ಕಲಿತು 10 ವರ್ಷವಾಯ್ತು. ಮತ್ ನಾನ್ 3 ವರ್ಷನವರಿದ್ದಾಗ ನಾನ್ ನನ್ನ ಗುರುವಿನಿಂದ ತಾಲೀಮ್ ಪಡೆದಿದ್ದೆ. ಅವರ ಹೆಸರು ಜ್ಞಾನೇಶ್ವರ್ ಬೋಪಲ್ಗಟ್. ಮತ್ತೆ ಇವಾಗ 2 ವರ್ಷಗಳಿಂದ ನಾನ್ ಪಂಡಿತ್ ನಯನ್ ಘೋಷ್ ಸರ್ ಇಂದ ತಾಲೀಮ್ ಪಡೆದಿದ್ದೀನಿ. ಫಾರೂಕ್ ಹವಲ್ ಘರಾನ. ತಬ್ಲಾವನ್ನು ಕಲಿಯಲು ಒಂದಕ್ಕಿಂತಲೂ ಹೆಚ್ಚು ಜೀವನ ಇದ್ರೂ ಕಮ್ಮಿ ಅನ್ಸುತ್ತೆ. ಆದ್ರೆ ಒಂದ್ ವೇಳೆ ನಿಮ್ಗೆ ಇದ್ರಲ್ಲಿ ಇನ್ನೂ ಮುಂದೆ ಸಾಗ್ಬೇಕಾದ್ರೆ ಮತ್ತು ಇನ್ನೂ ಬೆಟರ್ ಆಗ್ಬೇಕಾದ್ರೆ ನಿಮ್ಗೆ ಪೇಷನ್ಸ್ ಹಾಗೂ ಪ್ರಾಕ್ಟೀಸ್ ಅನ್ನು ತುಂಬಾ ಮಾಡ್ಬೇಕಾಗುತ್ತೆ. ನಿಮ್ಮ ಅಸೋಸಿಯೇಷನ್ ಏನಿದೆ ತಬಲಾದಲ್ಲಿ, ಅದು ಹೇಗೆ ಶುರುವಾಯ್ತು? ನನ್ಗೆ 1.5 ವರ್ಷ ವಯಸ್ಸಿದ್ದಾಗ ಆಗ ನನ್ನ ಅಜ್ಜಿ ಹೀಗೇನೆ ಕಿಚನ್ ನಲ್ಲಿ ಹಾಡು ಹಾಡ್ತಿದ್ರು. ಯಾಕೆಂದ್ರೆ ಅವರಿಗೂ ಸ್ವಲ್ಪ ಆಸಕ್ತಿ ಇತ್ತು. ಆಗ ನಾನ್ ಹೀಗೆ ಕ್ರಾಲ್ ಮಾಡ್ಕೊಂಡು ಕಿಚನ್ ಗಳಲ್ಲಿದ್ದ ಡಬ್ಬಿಗಳನ್ನ, ಯುಟೆನ್ಸಿಲ್ಸ್ ನ ಅವುಗಳನ್ನು ಬಡಿಯುತ್ತಿದ್ದೆ. ಆಗ ನನ್ನ ಅಜ್ಜಿ ಅವರು ನೋಟಿಸ್ ಮಾಡಿದ್ರು. ಅಂದ್ರೆ ನಾನ್ ಏನ್ ಬಾರಿಸ್ತಿದ್ನು ಅದು ರಿದಮ್ ನ ಸೆನ್ಸ್ ನಲ್ಲಿ ಬಾರಿಸ್ತಿದ್ದೆ. ಆಮೇಲೆ ಅವರು ನನ್ನ ಅಪ್ಪನಿಗೆ ಇವನ್ನೆಲ್ಲ ತಿಳಿಸಿದ್ರು. ಬನ್ನಿ ನೋಡೋಣ, ಆ ವಿಡಿಯೋ ನೋಡೋಣ. ಏನ್ ಅದ್ಭುತ, ಏನ್ ಅದ್ಭುತ, ಮನೋರಂಜಕ. ತಬ್ಲಾ ಅಂದ್ರೆ ತಾಳ. ಧ್ವನಿ ಮತ್ತು ತಾಳದಲ್ಲಿ ಈ ಹೊಂದಾಣಿಕೆ, ಸಹಭಾಗಿತ್ವ, ಇದು ಇದರಲ್ಲಿ ತಾಳದ ಪಾತ್ರ ಏನು? ತಾಳ ತುಂಬಾ ಇಂಪಾರ್ಟೆಂಟು ನನ್ನ ಲೈಫ್ ನಲ್ಲೇ ಅಲ್ಲ, ಎಲ್ಲರ ಲೈಫ್ ನಲ್ಲೂ. ಯಾಕೆಂದ್ರೆ ನೀವೇನೇ ಮಾಡ್ತೀರಿ ಅದನ್ನ ಒಂದ್ ಬೀಟ್ ನಲ್ಲಿ ಮಾಡ್ತೀರಿ ಮತ್ತು ಒಂದ್ ರಿದಮ್ ನಲ್ಲಿ ಮಾಡ್ತೀರಿ. ನಿಮ್ಮ ಹಾರ್ಟ್ ಬೀಟ್, ನಿಮ್ಮ ವಾಕಿಂಗ್ ನ ಸ್ಟೈಲ್ ಒಂದ್ ವೇಳೆ ಸ್ವಲ್ಪನೂ ಆಚೀಚಾದ್ರೆ ಇದರಿಂದ ಸಮಸ್ಯೆ ಇನ್ನೂ ಹೆಚ್ಚಾಗಬಹುದು. ಅದು ಹೇಳ್ತಾರಲ್ಲ ಬ್ಯಾಲೆನ್ಸ್, ಅದು ರಿದಮ್, ಅದು ಸ್ವಲ್ಪ ಆಚೀಚೆ ಆದ್ರೆ, ಆಫ್ ಎಲ್ಲಾದ್ರೂ ಆದ್ರೆ ಎಲ್ಲವೂ ವ್ಯರ್ಥವಾಗ್ತದೆ ಅಲ್ವಾ? ಇವತ್ತು ನಮ್ ಜೊತೆ ಒಬ್ಬ ತುಂಬಾ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರು ಸ್ವತಃ ತುಂಬಾನೇ ಡೆಡಿಕೇಟೆಡ್ ಆಗಿದ್ದಾರೆ. ತಮ್ಮ ಶಿಸ್ತಿನೊಂದಿಗೆ
ಮತ್ತ ಅದ್ರ ಜೊತೆ ಅವರು ಒಂದ್ ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಇವತ್ತು ಕೋಟ್ಯಾಂತ ಜನರು ಆಶೀರ್ವದಿಸ್ತಾರೆ. ಅವರಂತಾರೆ ಮುಂದೆಯೂ ಅವರು ಇದೇ ಕೆಲಸ ಮುಂದುವರಿಸಲಿ. ಕೋವಿಡ್-19 ಸಮಯದಲ್ಲಿ ಜನರು ಸಿಕ್ಕಾಕೊಂಡಿದ್ದಾಗ ಅವರು ಒಂದು ನಂಬರ್ ಡಯಲ್ ಮಾಡಿದಾಗ ಆಗ ಆ ವ್ಯಕ್ತಿ ಎಲ್ರಿಗೂ ಸಹಾಯ ಮಾಡಿದ್ರು. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಸೂಪರ್ ಸ್ಟಾರ್ ಪ್ರೊಡ್ಯೂಸರ್ ಲೋಕೋಪಕಾರಿ ದ ಒನ್ ಅಂಡ್ ಓನ್ಲಿ ಸೋನು ಸೂದ್. ಸೋನು ಅವರೇ, ಗುಡ್ ಟು ಹ್ಯಾವ್ ಯು ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಮ್ ಜೊತೆ ಇವತ್ತು ವೇದಿಕೆಯಲ್ಲಿ ಒಬ್ರು ಜೀನಿಯಸ್ ಇದ್ದಾರೆ, ಒಬ್ರು ಲೋಕೋಪಕಾರಿ ಇದ್ದಾರೆ, ಮತ್ತೆರಡು ಫ್ಯಾನ್ಸ್ ಇದ್ದಾರೆ. ಇಲ್ಲ ಇಲ್ಲ ಯಾಕೆಂದ್ರೆ ತೃಪ್ತರಾಜ್ ನಿಮ್ಮ ದೊಡ್ಡ ಫ್ಯಾನು. ನಾನು ಇವರ ತುಂಬಾ ದೊಡ್ಡ ಫ್ಯಾನು. ನಾನು ಇವರ ಕೆಲವು ವಿಡಿಯೋಸ್ ನೋಡಿದ್ದೀನಿ, ನನಗೆ ತೋರಿಸಿದ್ರು. ನಾನು ಯೋಚಿಸ್ತಾ ಇದ್ದೆ, ನೀವು ನಿಮ್ಮ ಜೀವನದಲ್ಲಿ ಇಷ್ಟು ಬೇಗ ಇಷ್ಟು ಡಿಸಿಪ್ಲಿನ್ ನೊಂದಿಗೆ ನಡೀತೀರಾ, ಮತ್ತೆ ಈ ಪ್ರಾಯದಲ್ಲಿ ನಮಗೆ ಗೊತ್ತೇ ಇದ್ದಿಲ್ಲ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ. ಮತ್ತೆ ಇವರು ಇಷ್ಟು ವಿಷಯ ಮಾಡಿ ತೋರಿಸಿದ್ದಾರೆ ಅಂದ್ರೆ ನಮ್ಗನ್ಸುತ್ತೆ ವಾಪಸ್ ಬಹುಶಃ ಆ ಬಾಲ್ಯದ ದಿನಗಳಿಗೆ ಹಿಂತಿರುಗಬೇಕು ಮತ್ತು ಹೀಗೇನಾದ್ರೂ ಕಲಿತು ವಾಪಸ್ ಈ ಜಾಗಕ್ಕೆ ತಲುಪೋದು ತುಂಬಾ ಅಗತ್ಯ. ಸೊ ಐ ಥಿಂಕ್ ಬಹಳ ಇನ್ಸ್ಪೈರಿಂಗ್ ಇವರ ಸ್ಟೋರೀಸ್. ಇವರ ಸಂಬಂಧಂದು ತಾಳದ ಜೊತೆಗಿದೆ, ಯಾಕೆಂದ್ರೆ ಇವರು ತಬಲಾ ಬಾರಿಸ್ತಾರೆ. ನಿಮ್ ಸಂಬಂಧವು ಯಾವುದೋ ಉಪಕರಣದೊಂದಿಗಿದೆ. ನಿಜ ಅಂದ್ರೆ ನನ್ನ ಕಾಲೇಜ್ ಸಮಯದಲ್ಲಿ ನಾನು ನಾಗ್ಪುರ್ನಲ್ಲಿದ್ದೆ, ಗೊತ್ತಾಗ್ತಾ ಇರಲಿಲ್ಲ ಏನು ಕಲಿಬೇಕು ಅಂತ. ಸೊ ಗಿಟಾರ್ ತುಂಬಾ ಸ್ಟೈಲಿಶ್ ಆಗಿತ್ತು ಸಿನಿಮಾಗಳಲ್ಲಿ, ಯುನೋ ಗಿಟಾರ್ ಇದ್ರೆ ತುಂಬಾ ಸ್ಟೈಲಿಶ್ ಅಂತ. ಸೊ ಅದನ್ನ ಕಲಿಲಿಕ್ಕೆ ಶುರು ಮಾಡಿದೆ ಸ್ವಲ್ಪ ಸ್ವಲ್ಪ. ಆಗ ನುಡಿಸ್ತಿದ್ದೆ, ಆದ್ರೆ ಬೇಸರದ ವಿಷಯ ಏನಪ್ಪಾ ಅಂದ್ರೆ ಬಿಟ್ಟು ಹೋಯ್ತು, ಪ್ರಾಕ್ಟೀಸ್ ನಂದು ಬಿಟ್ಟು ಹೋಯ್ತು. ಆದ್ರೆ ಏನಾದ್ರೂ ಮತ್ತೆ ಮತ್ತೆ ಹೀಗೆ ವೇದಿಕೆ ಮೇಲೆ ಬರಲು ಅವಕಾಶ ಸಿಗುತ್ತೆ ಎಲ್ಲಿ ಅಂದ್ರೆ ತೃಪ್ತರಾಜ್ ಅಂತ ರಾಕ್ ಸ್ಟಾರ್ ಕೂತಿರ್ತಾರೆ, ಆಗ ಅನ್ಸುತ್ತೆ ಎಲ್ಲೋ ಏನೋ ತಪ್ಪಾಗ್ಬಿಟ್ಟಿದೆ. ಮತ್ತೆ ನಮ್ಮೆಲ್ಲ ವೀಕ್ಷಕರಿಗೆ ನಾನು ಇದೇ ಹೇಳಲಿಕ್ಕೆ ಬಯಸ್ತೀನಿ, ಅಂದ್ರೆ ಇವೆಲ್ಲ ಇರೋದು ತುಂಬಾನೇ ಅಗತ್ಯ. ವಿಶೇಷವಾಗಿ ಮಕ್ಕಳಿಗೆ ಯಾವಾಗ ನೀವು ನಿಮ್ಮ ಸಮಯ PS4 ನಲ್ಲಿ ಗೇಮ್ಸ್ ಆಡಿಕೊಂಡು ಸಮಯ ಹಾಳು ಮಾಡ್ತೀರಿ, ಐ ಥಿಂಕ್ ನಿಜವೆಂದ್ರೆ ನೀವು ಆ ಸಮಯವನ್ನ ಏನಾದ್ರೂ ಕಲಿತುಕೊಳ್ಳುವಲ್ಲಿ ತುಂಬಾ ಪ್ರಯತ್ನ ಮಾಡಬೇಕು. ಇನ್ನೊಂದು ವಿಷಯ ನಿಮ್ಮ ಹತ್ರ ಕೇಳ ಬಯಸ್ತೀನಿ ಸೋನವ್ರೆ, ಅಂದ್ರೆ ಫೇಮ್ ನ ಹ್ಯಾಂಡಲ್ ಮಾಡೋದು, ರೆಕಗ್ನಿಷನ್ ಹ್ಯಾಂಡಲ್ ಮಾಡೋದು, ಕಾಂಪಿಟಿಷನ್. ಯಾಕಂದ್ರೆ ಕಾಂಪಿಟಿಷನ್ ನೊಂದಿಗೆ ಕೆಲವೊಮ್ಮೆ ಸಕ್ಸಸ್ ಸಿಗುತ್ತೆ, ಕೆಲವೊಮ್ಮೆ ಫೇಲ್ಯೂರ್ ಸಿಗುತ್ತೆ. ಇದನ್ನ ನಾವು ಹೇಗೆ ಮ್ಯಾನೇಜ್ ಮಾಡಬಹುದು? ಹಲವೊಮ್ಮೆ ನಾವು ನೋಡಿದೀವಿ ನಮ್ಮ ಅಕ್ಕಪಕ್ಕ, ನಾವು ಯಾವಾಗ ವ್ಯಕ್ತಿ ಯಶಸ್ಸಿನ ಮೆಟ್ಟಲುಗಳನ್ನ ಹತ್ತಲು ಶುರು ಮಾಡ್ತಾನೆ, ಅವರು ಜಾರುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮತ್ತೆ ನೀವು ಎಷ್ಟು ಎತ್ತರಕ್ಕೆ ಏರ್ತೀರಿ ಅಷ್ಟು ಪೆಟ್ಟು ಜೋರಾಗಿ ತಗಲುತ್ತೆ. ಅದಕ್ಕೆ ನಾನು ಇದನ್ನೇ ಎಲ್ರಿಗೂ ಹೇಳ್ತೀನಿ, ಅಂದ್ರೆ ಯುನೋ ನಿಮ್ಮ ರೂಟ್ಸ್ ಮರಿಬೇಡಿ, ಗ್ರೌಂಡೆಡ್ ಆಗಿರಿ. ತೃಪ್ತರಾಜ್ ಅಂತೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ. ನಾನು ಇವರಿಗೂ ಇದೇ ಹೇಳ್ತೀನಿ, ಅಂದ್ರೆ ನಿಮ್ಮ ಪೇರೆಂಟ್ಸ್ ನ ವ್ಯಾಲ್ಯೂಸ್ ಏನಿವೆ, ಯಾರು ನಿಮ್ಮ ಗೆಳೆಯರಿದ್ದಾರೆ, ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರನ್ನು ಯಾವಾಗ್ಲೂ ಅವರ ಕೈಯನ್ನು ಯಾವಾಗ್ಲೂ ಹಿಡಿದಿಟ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ನೀವು ಲೈಫ್ ಅಲ್ಲಿ ಕೆಳಗೆ ಬೀಳುವಾಗ ಅವೇ ಕೈಗಳು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತವೆ. ಮತ್ತೆ ನೀವೆಷ್ಟೇ ಸಲ ಕೆಲವೊಂದು ಸಲ ನಾವು ಜೀವನದಲ್ಲಿ ಏನ್ ಬೇಕಿರುತ್ತೋ ಅದು ನಮ್ಗೆ ಸಿಗೋದಿಲ್ಲ. ನಮ್ಮ ಕನಸು ದೊಡ್ಡದಿರುತ್ತೆ, ಆದ್ರೆ ನಾವು ಬಹುಶಃ ಕಡಿಮೆ ಅಚೀವ್ ಮಾಡ್ತೀವಿ. ಆದ್ರೆ ಕನಸು ಕಾಣೋದನ್ನ ಬಿಡ್ಲೇಬೇಡಿ. ಯಾವಾಗ ಆ ಕನಸು ನನಸಾಗುತ್ತೆ ಆ ದಿನ ಖಚಿತವಿದೆ, ನಾವು ಆ ದಿನಕ್ಕಾಗಿ ಕಾಯಬೇಕಷ್ಟೇ. ವಾವ್ ವಾವ್. ಇವ್ರ ಹತ್ರ ಲಿಂಬೋ ಸ್ಕೇಟಿಂಗ್ ನ ರೆಕಾರ್ಡ್ ಇದೆ. ಅಲ್ಲಿ ಅವರು 145 ಮೀಟರ್ಸ್ ವರೆಗೆ ಸ್ಪ್ಲಿಟ್ ಮಾಡಿ ಸ್ಕೇಟಿಂಗ್ ಮಾಡಿದ್ರು. ನಮ್ಮ ಫಿಲ್ಮ್ಸ್ ಗಳಲ್ಲಿ ನಾವು ಸ್ಟಂಟ್ಸ್ ಏನ್ ಮಾಡ್ತೀವಿ, ಹಲವಾರು ಸ್ಟಂಟ್ಸ್ ಮೆನ್ ಇರ್ತಾರೆ, ಬಾಡಿ ಡಬಲ್ಸ್ ಇರ್ತಾರೆ. ಆದ್ರೆ ನೀವು ಹೀಗೆ ಮಾಡೋದನ್ನ ನಾನು ನೋಡುವಾಗ ನನ್ಗನ್ಸುತ್ತೆ ನೀವು ಆಕ್ಚುಲಿ ಹೀರೋ ಆಗಿದ್ದೀರಿ. ಯಾರಿಗೆ ಯಾವ್ದೇ ಡಬಲ್ ಇಲ್ಲ, ಯಾವ್ದೇ ಸೇಫ್ಟಿ ಮೆಜರ್ ಇಲ್ಲ, ಆದ್ರೂ ನೀವು ಇಷ್ಟು ಅದ್ಭುತವಾಗಿ ಮಾಡ್ತಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಮ್ ಜೊತೆಗಿದ್ದಾರೆ ಸೋನು ಸೂದ್ ಮತ್ತು ನಿಮ್ಮನ್ನ ಭೇಟಿ ಮಾಡಿಸ್ತೀವಿ. ಇಂತ ಕೆಲವು ಜೀನಿಯಸ್ ರನ್ನ, ಅವರ ವಯಸ್ಸು ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಸೋನು, ನಮ್ ಜೊತೆ ಇವತ್ತು ತೃಪ್ತರಾಜ್ ಪಂಡ್ಯ ಇದ್ದಾರೆ, ತಬಲಾ ಮೈಸ್ಟ್ರೋ. ನೀವು ರೆಡಿನಾ ಅವರ? ಖಂಡಿತ, ನಾನು ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಸರಿ ತೃಪ್ತರಾಜ್, ಸ್ಟೇಜ್ ಇಸ್ ಯುವರ್ಸ್. उछाल
God. ಏನ್ ಅದ್ಭುತ, ಸೂಪರ್, ಸಖತ್, ಅದ್ಭುತ, ಅದ್ಭುತ, ವೆರಿ ನೈಸ್, ವೆರಿ ನೈಸ್. ಬನ್ನಿ ತೃಪ್ತರಾಜ್, ನಿಮ್ ಜೊತೆ ಮುಂದಕ್ಕೆ ಮಾತಾಡೋಣ. ಅದು ನಿಮ್ ಬೆರಳುಗಳು ಆಡ್ತಿದ್ವಲ್ಲ ಬುಲೆಟ್ ಟ್ರೈನ್ಗಿಂತಲೂ ಫಾಸ್ಟ್ ಆಗಿ. ಮ್ಯಾಜಿಕ್, ಅಬ್ಸಲ್ಯೂಟ್ ಮ್ಯಾಜಿಕ್. ನಿಮ್ಮನ್ನು ನೋಡಿ ನನಗನ್ಸುತ್ತೆ ಹೀಗಿರಬೇಕು. ಏನ್ ಅದ್ಭುತ, ಏನ್ Thank you, ಅದ್ಭುತ. ಸರಿ, ಒಂದ್ ಮಾತು ಹೇಳಿ, ನಿಮ್ಮ ಫ್ಯೂಚರ್ ಗೋಲ್ ಏನು? ನನ್ನ ಫ್ಯೂಚರ್ ಗೋಲ್ ಅಂದ್ರೆ ಇಷ್ಟೇ. ನಾನು ಕ್ಲಾಸಿಕಲ್ ಶೋಸ್ ಮಾಡಬೇಕು, ಪರ್ಫಾರ್ಮೆನ್ಸಸ್ ಮಾಡಬೇಕು, ಮತ್ತೆ ನಾನು ಕ್ಲಾಸಿಕಲ್ ಮ್ಯೂಸಿಕ್ ಅನ್ನು ಇನ್ನೂ ಪಾಪ್ಯುಲರೈಸ್ ಮಾಡಬೇಕು ಇಡೀ ಜಗತ್ತಲ್ಲಿ. ಇನ್ನೂ ಹಾ. ಪಾಪ್ಯುಲರೈಸ್ ಹೌದು. ಮಾಡಬೇಕು. ಬಟ್ ತೃಪ್ತಿರಾಜ್, ನಾವು ನಿಮ್ಮಿಂದ ಏನ್ ಬಯಸ್ತೀವಿ ಅಂದ್ರೆ ನೀವು ಇನ್ನಷ್ಟು ಹೊಸ ಹೊಸ ಆಯಾಮಕ್ಕೆ ತಲುಪಿ ನಿಮ್ಮ ಗುರುವಿನಂತೆ ಅವರು ಹೇಗೆ ಕ್ಲಾಸಿಕಲ್ ಮ್ಯೂಸಿಕ್ಗೆ ಹೊಸ ಆಯಾಮ ಕೊಟ್ಟರು ಅಂತೆಯೇ ನೀವು ಕೂಡ ಕೊಡಿ. ಇದು ನಮ್ಮ ವತಿಯಿಂದ ನಿಮ್ಗೋಸ್ಕರ ಬೈಜೂಸ್ ಯಂಗ್ ಜೀನಿಯಸ್ ನ ವೇದಿಕೆಯಲ್ಲಿ ಇದೊಂದು ಚಿಕ್ಕ ಟ್ರೋಫಿ. ಥ್ಯಾಂಕ್ ಯು. ದಿಸ್ ಇಸ್ ದ ಬೈಜೂಸ್ ಕಿಟ್. ನಿಮ್ಗೆ ಸಿಗುತ್ತೆ 1 ವರ್ಷದ ಸಬ್ಸ್ಕ್ರಿಪ್ಷನ್ ಬೈಜೂಸ್ನದ್ದು. ತೃಪ್ತರಾಜ್, ನೀವು ಬೈಜೂಸ್ನ ವೇದಿಕೆ ಮೇಲೆ ಬಂದಿದ್ದೀರಿ, ನಿಮ್ಮನ್ನು ಭೇಟಿಯಾಗುವ ಅವಕಾಶ ಸಿಕ್ತು. ಥ್ಯಾಂಕ್ ಯು ವೆರಿ ವೆರಿ ಮಚ್ ನಮ್ಮನ್ನು ಸೇರ್ಕೊಂಡಿದ್ದಕ್ಕೆ. ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ಈಗ ಇದ್ದವರು ತೃಪ್ತರಾಜ್ ಪಂಡ್ಯ. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಒಬ್ಬ ಅದ್ಭುತ ಮಣ್ಣಿನ ಮಗ. ಕೇವಲ 12ನೇ ವಯಸ್ಸಿನಲ್ಲಿ ಇವರು 2 ಬಾರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅದು ಲಿಂಬು ಸ್ಕೇಟಿಂಗ್ ಆಗಿ. ಭಾರತಕ್ಕಾಗಿ ಏಷ್ಯನ್ ರೋಲರ್ ಸ್ಕೇಟಿಂಗ್ ಓಪನ್ ಚಾಂಪಿಯನ್ಶಿಪ್ ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದು ದೇಶದ ಗೌರವವನ್ನು ಹೆಚ್ಚಿಸಿದ್ದಾರೆ. ಬನ್ನಿ ಭೇಟಿಯಾಗೋಣ ಮಣಿಪುರದ ಕೇವಲ 12 ವರ್ಷದ ಸೂಪರ್ ಸ್ಕೇಟರ್ ತಿಲು ಕೇಶಾಮ್ರನ್ನು. ನಾನು ಮಣಿಪುರದಿಂದ ತಿಲಕ್ ಕೇಶಾಮ್, ಬೇಸ್ಡ್ ಇನ್ ನ್ಯೂ ಡೆಲ್ಲಿ. ನನ್ನ 4 ವರ್ಷ ವಯಸ್ಸಿಂದ ಪೀಪಲ್ ಹ್ಯಾವ್ ಸೀನ್ ಮೀ ಆನ್ ವೀಲ್ಸ್. ನಾನು ರೋಲರ್ ಸ್ಕೇಟಿಂಗ್, ಫ್ರೀ ಸ್ಟೈಲ್, ಸ್ಲಾಲಮ್ ಸ್ಕೇಟಿಂಗ್, ಐಸ್ ಸ್ಕೇಟಿಂಗ್ ಮತ್ತು ಲಿಂಬೋ ಸ್ಕೇಟಿಂಗ್ ಮಾಡ್ತೀನಿ. 6 ವರ್ಷ ವಯಸ್ಸಿನಲ್ಲಿ ನಾನು ಲಿಂಬೋ ಸ್ಕೇಟಿಂಗ್ ಶುರು ಮಾಡಿದೆ ಮತ್ತು 7 ವರ್ಷ ವಯಸ್ಸಿನಲ್ಲಿ ನಾನು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಬ್ರೇಕ್ ಮಾಡಿದೆ. ಆಗ ನಾನು ಚಿಕ್ಕವನಿದ್ದೆ, ನನಗೆ ಈ ರೆಕಾರ್ಡ್ ಏನು ಅಂತ ಗೊತ್ತಿರಲಿಲ್ಲ. ನನಗೆ ಮೊದಲ ಬಾರಿ ಸಕ್ಸಸ್ನ ಪರಿಚಯವಾಯಿತು when I represented India in the first Asian roller skating open championship ಮತ್ತು ದೇಶಕ್ಕಾಗಿ ಸಿಲ್ವರ್ ಮೆಡಲ್ ಗೆದ್ದೆ. ಈಗ ರೀಸೆಂಟ್ಲಿ ಗ್ಲೋಬಲ್ ಚೈಲ್ಡ್ ಆಫ್ ಪ್ರೊಡಿಜಿ ಅವಾರ್ಡ್ ಕೂಡ 2020 ತಿಲಕ್ಗೆ ಮೆಡಲ್ ಸಿಕ್ಕಿದೆ. ನಾನು ದಿನಾಲು 4 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ. ಇಟ್ ವಿಲ್ ಆಲ್ವೇಸ್ ಮೋಟಿವೇಟ್ ಮೀ ಟು ನೆವರ್ ಗಿವ್ ಅಪ್. ಮುಂದೆ ಸಾಗುತ್ತಾ ನಾನು ಹಾರ್ಡ್ ವರ್ಕ್ ಮಾಡ ಬಯಸ್ತೀನಿ ನನ್ನ ಪ್ಯಾಷನ್ಗಾಗಿ ಮತ್ತು ನನ್ನ ದೇಶಕ್ಕೆ ತರ ಬಯಸ್ತೀನಿ ಆ್ಯಂಡ್ ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್. ಮತ್ತು ಐ ಆಲ್ಸೋ ವಾಂಟ್ ಟು ಬ್ರಿಂಗ್ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ ಗೇಮ್ಸ್. ವಾವ್, ನಿಮ್ಮಲ್ಲಿರುವ ಸಮತೋಲನ ತುಂಬಾ ಅದ್ಭುತವಾಗಿದೆ. ಇದನ್ನ ನೋಡಿ ನನ್ಗೆ ತಲೆ ಸುತ್ತುತ್ತಿದೆ. ಯಾವ ರೀತಿ ನೀವು ಎಂಟ್ರಿ ಮಾಡಿದ್ರಿ? ಅಮೇಜಿಂಗ್. ನಾನು ಅದೇ ನೋಡ್ತಾ ಇದ್ದೆ. ನನಗೆ ಅನಿಸ್ತಾ ಇದೆ, ಇವಾಗಿನ ಈ ಹೊಸ ಮಕ್ಕಳೆಲ್ಲ ನಮ್ಮನ್ನ ಎಂಬರಾಸ್ ಮಾಡ್ತಾರೆ. ಹೇಳ್ತಾರೆ, ನೋಡಿ ನಾವೆಷ್ಟು ಅದ್ಭುತ, ನಮ್ಮಲ್ಲಿ ಎಷ್ಟು ಪ್ರತಿಭೆ ಇದೆ. ಮತ್ತು ನಮ್ಮ ಫಿಲ್ಮ್ಸ್ ನಲ್ಲಿ ನಾವೇನ್ ಸ್ಟಂಟ್ಸ್ ಮಾಡ್ತೀವಿ, ಹಲವಾರು ಸ್ಟಂಟ್ಸ್ ಮೆನ್ ಇರ್ತಾರೆ, ಬಾಡಿ ಡಬಲ್ಸ್ ಇರ್ತಾರೆ, ಸೇಫ್ಟಿ ನೆಟ್ಸ್ ಇರುತ್ತವೆ ಹಲವಾರು. ಆದ್ರೆ ನಿಮ್ಮನ್ನ ಹೀಗೆ ಮಾಡುವಾಗ ನಾನು ನೋಡ್ತೀನಿ, ನನಗನ್ಸುತ್ತೆ ನೀವು ಆಕ್ಚುಲ್ ರಿಯಲ್ ಹೀರೋ ಆಗಿದ್ದೀರಿ. ಯಾರಿಗೆ ಯಾವುದೇ ಡಬಲ್ಲು ಇಲ್ಲ, ಯಾವುದೇ ಸೇಫ್ಟಿ ಮೆಜರ್ ಕೂಡ ಇಲ್ಲ, ಆದ್ರೂ ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಿ. ಅಂದ್ರೆ ಐ ಮೀನ್, ಹೇಗೆ ಇದು ಹೇಗಾಗುತ್ತೆ? ಇದೆಲ್ಲ ಹೇಗ್ ಮಾಡ್ತೀರಿ ನೀವು? ನಾನು ಹಾರ್ಡ್ ವರ್ಕ್ ಮಾಡಬೇಕು ಮತ್ತೆ ನಾನು ಪ್ರಾಕ್ಟೀಸ್ ಮಾಡಬೇಕು, ಅಂದ್ರೆ ನಾನು ಸ್ಕೇಟ್ ಮಾಡಬಹುದು. ಸ್ಕೇಟಿಂಗ್ ಅಷ್ಟಿಷ್ಟನಾ? ಅದು ನನ್ಗೆ ಖುಷಿ ತರುತ್ತೆ. ಹಾ, ನಾನ್ ಕಾರ್ ಅಂತ ಭಾವಿಸ್ತೀನಿ. ಯು ಫೀಲ್ ಲೈಕ್ ಯು ಆರ್ ಅ ಕಾರ್. ಯಾ, ಡ್ರೈವಿಂಗ್ ಇದರಲ್ಲಿ ಪೊಲ್ಯೂಷನ್ ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ. ಅಂದ್ರೆ ಎಲ್ಲವೂ ಲೈಕ್ ಯು ಆರ್ ಆನ್ ದ ವೀಲ್, ಅ ಮ್ಯಾನ್ ಹೂ ಇಸ್ ಫ್ಲೈಯಿಂಗ್, ಅ ಸೂಪರ್ ಮ್ಯಾನ್. ಸ್ಕೇಟಿಂಗ್ ಯಾವಾಗ ಶುರು ಮಾಡಿದ್ರಿ? ಐ ಸ್ಟಾರ್ಟೆಡ್ ಸ್ಕೇಟಿಂಗ್ ಅಟ್ ದ ಏಜ್ ಆಫ್ 4. ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ ನೀವು ರೆಕಾರ್ಡ್ ಹೋಲ್ಡರ್ ಆಗ್ತೀರಿ ಅಂತ? ರೆಕಾರ್ಡ್ ಹೋಲ್ಡರ್ ಹೇಗಾದ್ರಿ? ನನ್ಗೆ ಲಿಂಬೋ ಸ್ಕೇಟಿಂಗ್ ಏನು ಅಂತ ಗೊತ್ತೇ ಇರ್ಲಿಲ್ಲ. ಹಾ, ಅದು ನಾನು ಬ್ರೇಕ್ ಟೈಮ್ ಅಲ್ಲಿ
ನಾನು ಸ್ಪ್ಲಿಟ್ ಮೈ ಲೆಗ್ಸ್ ಅಪಾರ್ಟ್. ನನ್ನ ಕೋಚ್ ಇನ್ಸಿಸ್ಟ್ ಮಾಡಿದ್ರು ನಾನು ಲಿಂಬೋ ಸ್ಕೇಟಿಂಗ್ ಮಾಡ್ಬೇಕು ಅಂತ. ಓಹೋ, ಅಂದ್ರೆ ಬ್ರೇಕ್ ನಲ್ಲಿ ಇವರು ಸ್ಪ್ಲಿಟ್ ಮಾಡಿಬಿಟ್ರು. ಆಗ ಕೋಚ್ ಹೇಳಿದ್ರು ನೀವು ಇದನ್ನ ಮಾಡಲು ಪ್ರಾರಂಭಿಸಿ. ಮತ್ ನೀವು ರೆಕಾರ್ಡ್ ಮುರಿದು ಬಿಟ್ರಿ. ನೋಡಿ, ಇವರ ಹತ್ರ ಲಿಂಬೋ ಸ್ಕೇಟಿಂಗ್ ನ ರೆಕಾರ್ಡ್ ಇದೆ. ಅಲ್ಲವರು ಎಷ್ಟು 145 ಮೀಟರ್ಸ್ 145 ಮೀಟರ್ ವರೆಗೆ ಸ್ಪ್ಲಿಟ್ ಮಾಡಿ ಇವರು ಫ್ಲಾಟ್ ಕೆಳಗ್ ಮಲಗಿ ಸ್ಕೇಟಿಂಗ್ ಮಾಡಿದ್ರು. ಯಾವ ವಯಸ್ಸಿನಲ್ಲಿ? 7 ವರ್ಷದಲ್ಲಿ. ಆದ್ರೆ ನನ್ ಪ್ರಕಾರ ಯಾರೋ ನಿಮ್ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರಲ್ಲ? ಹೌದು, ನನ್ನ ರೆಕಾರ್ಡ್ ನಾನೇ ಬೀಟ್ ಮಾಡಿದ್ದು. ವಾವ್. ಐ ಬ್ರೋಕ್ ಮೈ ಓನ್. ಆದ್ರೆ ಯಾಕೆ ನೀವು ನಿಮ್ದೇ ಏನ್ ರೆಕಾರ್ಡ್ ಏನಿದೆ, ವೈ ಡು ಯು ವಾಂಟ್ ಟು ಬ್ರೇಕ್ ಯುವರ್ ಓನ್ ರೆಕಾರ್ಡ್? ಅವರು ಬ್ರೇಕ್ ಮಾಡಿ ಆಯ್ತು. ನಿಮ್ಗೆ ಆ ವಿಡಿಯೋ ತೋರಿಸ್ತೀನಿ, ಬನ್ನಿ ನಿಮ್ ರೆಕಾರ್ಡ್ ನ ನೋಡೋಣ. ವಾವ್. Oh wow, man. ವಾವ್, ಟೂ ಗುಡ್. ನನ್ನೊಂದು ಪ್ರಶ್ನೆ ಆನಂದ್, ಯಾವಾಗ ನೀವು ಕೊನೆ ತಲುಪುವಾಗ ನಾನು ನಿಮ್ಮ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೆ, ಆಗ ವಾಟ್ ವಾಸ್ ಎಕ್ಸಾಕ್ಟ್ಲಿ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್? ನಾನು ತುಂಬಾ ನರ್ವಸ್ ಇದ್ದೆ ಆ ಟೈಮ್ನಲ್ಲಿ. ಮತ್ತು ವೆನ್ ಐ ಫಿನಿಶ್ಡ್ ಡೂಯಿಂಗ್ ಲಿಂಬೋ ಸ್ಕೇಟಿಂಗ್ ನಾನು ಯೋಚಿಸ್ತಿದ್ದೆ, ಈಗ ಇಷ್ಟು ಮಾಡಿದೆ, ನೆಕ್ಸ್ಟ್ ಏನ್ ಮಾಡೋದು? ದಟ್ಸ್ ವಾಟ್. ಆದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ತಿಲುಕ್ ಇವರು ಬರೀ ಲಿಂಬೋ ಸ್ಕೇಟಿಂಗ್ ಮಾಡ್ತಿಲ್ಲ, 4 ಡಿಫ್ರೆಂಟ್ ಫಾರ್ಮ್ಸ್ ಮಾಡ್ತಿರಲ್ವಾ? ಏನೇನ್ ಮಾಡ್ತೀರಿ? ಫಸ್ಟ್ ಸ್ಲಾಲಮ್ ಸ್ಕೇಟಿಂಗ್, ಹಾ. ಐಸ್ ಸ್ಕೇಟಿಂಗ್ ಮತ್ತು ಸ್ಪೀಡ್ ಸ್ಕೇಟಿಂಗ್. ಈಗ ಲಿಂಬೋ ಸ್ಕೇಟಿಂಗ್ ಮಾಡ್ತಿಲ್ಲ ಯಾಕೆಂದ್ರೆ ನೀವು ತುಂಬಾ ಟಾಲ್ ಆಗಿದ್ದೀರಿ. ಆದ್ರೆ ಸ್ಪ್ಲಿಟ್ ಈಗಲೂ ಮಾಡ್ಬೋದೇ? ನಾನೀಗ ಹೇಳಿದ್ರೆ ನಿಮ್ಮಿಂದ ಮಾಡೋಕ್ಕಾಗತ್ತಾ? ಸರಿ, ಮಾಡಿ ತೋರಿಸಿ. ಸ್ವಲ್ಪ ಮುಂದಕ್ಕೆ ಸಾಕು. ಹಾ, ಇಲ್ಲೇ. ವಾವ್, ಫ್ಯಾಬುಲಸ್, ಫ್ಯಾಂಟಾಸ್ಟಿಕ್. ನಿಮ್ಮ ಫ್ಲೆಕ್ಸಿಬಿಲಿಟಿ ಈಗಲೂ ಇದೆ. ನನ್ಗೊಂದು ವಿಷಯ ಹೇಳಿ, ಇವಾಗ ಅಲ್ಲೇ ಇದ್ದೀರಿ, ಈ ಸ್ಲಾಲಮ್ ಸ್ಕೇಟಿಂಗ್ ಅಂದ್ರೇನು ಹೇಳಿ? ಸ್ಲಾಲಮ್ ಸ್ಕೇಟಿಂಗ್ ನಲ್ಲಿ ಕೋನ್ಸ್ ಇಡ್ತಾರೆ. ನಾನೊಂದು ಕೆಲಸ ಮಾಡ್ತೇನೆ. ಸರಿ, ಇಲ್ಲಿಟ್ಟೆ 1, ಸರಿನಾ? ಓಕೆನಾ? ಇವಾಗ ನಾನು ಇದನ್ನು ಸರಿಯಾಗಿ ನೋಡ್ತೀನಿ. ವಾವ್ ವಾವ್. ಸರಿ, ಇವಾಗ ಇವರು ಶೋ ಬೋಟಿಂಗ್ ಮಾಡ್ತಿದ್ದಾರೆ. ನೋಡಿ ನೋಡಿ. ವಾವ್, ವೆಲ್ ಡನ್. ಬನ್ನಿ ಕೂತ್ಕೊಳ್ಳಿ. ಹಾ ಹಾ. ಅದೇ ನೀವು ಹೇಳ್ತಾರಲ್ಲ, ನಮ್ಮನ್ನ ಕರೆದು ಬಿಟ್ಟು ಮತ್ತೆ ನಾಚಿಕೆ ಪಡಿಸ್ತಾರೆ, ನೀವೇನ್ ಮಾಡ್ತಾ ಇದ್ದೀರಪ್ಪ ಅಂತ. ನೀವು ಇಲ್ಲಿ ಕೂತ್ಕೊಂಡು ನಮ್ಮಿಂದ ಏನ್ ಕಲ್ತ್ರಿ? ನಾನು ಬಹಳಷ್ಟು ಕಲ್ತಿದ್ದೀನಿ. ಕೋಟ್ ಹಿಡ್ಕೊಂಡು ಮುಖ ಮುಚ್ಕೋತೀನಿ. ನಾನಂದೆ, ಹಬ್ಬ ಏನ್ ಮಾಡ್ತೀರಪ್ಪ, ಕ್ಷಮಿಸಿ ಬಿಡಿ. ಹೇಗೆ ಮಾಡ್ತೀರಾ ತಿಲುಕ್ ಇವನ್ನೆಲ್ಲ? ಎಷ್ಟು ಹೊತ್ತು ಪ್ರಾಕ್ಟೀಸ್ ಮಾಡ್ತೀರಾ? ನಾನು 3 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತು 1 ಗಂಟೆ ಫಿಟ್ನೆಸ್ ಮಾಡ್ತೀನಿ. ನೀವು ರೆಕಾರ್ಡ್ ಬ್ರೇಕ್ ಮಾಡ್ಲಿದ್ದನ್ ಮಾಡ್ತಿದ್ದೀರಾ ಅಥವಾ ನೀವು ಮಾಡ್ತಿರೋದು ನಿಮ್ಗೆ ಇಷ್ಟ ಅಂತಾನ? ಬಿಕಾಸ್ ಐ ಲವ್ ಡೂಯಿಂಗ್ ಇಟ್. ನಿಮ್ಗೆ ಇಷ್ಟವಾಗುತ್ತೆ ಮಾಡೋಕೆ. ಸರಿ, ನಾವು ತಿಲುಕ್ ಜೊತೆ ಮಾತಾಡ್ತಾ ಇರೋಣ. ತಿಲುಕ್ ಜೊತೆ ಮಾತಾಡೋದು ಆದ್ರೆ ಇವಾಗ ಸೋನು ಅವರಿಗೆ ವಿದಾಯ ಹೇಳೋ ಸಮಯ ಬಂದಿದೆ. ಸೋನು ಅವರೇ, ಥ್ಯಾಂಕ್ ಯು ಸೋ ಮಚ್ ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ಜೊತೆ ಆಗಿದ್ದಕ್ಕೆ. ಇಬ್ರು ಜೀನಿಯಸ್ ರನ್ನ ಭೇಟಿ ಆದ್ರಿ, ನಿಮ್ಗೆ ಹೇಗೆ ಅನಿಸ್ತು? ಬಹಳ ಇನ್ಸ್ಪೈರಿಂಗು. ನಾನು ಯಾವಾಗ್ಲೂ ಹೇಳ್ತೀನಿ, ಯಾವಾಗ ನಾನು ಇಂಥ ಯಂಗ್ ಟ್ಯಾಲೆಂಟ್ಸ್ ನೋಡ್ತೀನಿ, ಆಗ ನನಗೆ ಎಷ್ಟು ನಮ್ಮ ಜನ ಇದ್ದಾರೆ, ವೀಕ್ಷಕರು ಎಲ್ಲ ಇದ್ದಾರೆ, ಅವರಿಗೆ ಇಷ್ಟೇ ಹೇಳೋಕೆ ಬಯಸ್ತೀನಿ. ಅಂದ್ರೆ ಹಲವು ಸಲ ಯೋಚಿಸ್ತೀವಿ ದೊಡ್ಡವರಾದಾಗ, ಆಗ ಜೀವನದಲ್ಲಿ ಅದೆಲ್ಲವನ್ನು ಸಾಧಿಸ್ತೀವಿ, ಏನ್ ಮಾಡೋಕಿದೆ, ಫೋಕಸ್ ಇದೆ. ಆದ್ರೆ ನನ್ಗನ್ಸುತ್ತೆ ಈ ವಯಸ್ಸಲ್ಲಿ ಆಗ ನೀವೇನ್ ಮಾಡ್ಬೋದು ಅದು ಬೆಸ್ಟ್ ಆಗಿರುತ್ತೆ. ಸೊ ಐ ಥಿಂಕ್ ಇವರು ಆ ರಾಕ್ ಸ್ಟಾರ್ಸ್, ಆ ಹೀರೋಸ್ ನಮ್ಮನ್ನ ಇನ್ಸ್ಪೈರ್ ಮಾಡ್ತಾರೆ, ಮುಂಬರೋ ಜನರೇಷನ್ ಅನ್ನ ಇನ್ಸ್ಪೈರ್ ಮಾಡ್ತಾರೆ. ಯು ಜಸ್ಟ್ ಸ್ಟೇ ಫೋಕಸ್ಡ್, ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಅದನ್ನಂತೂ ನೀವು ಮಾಡ್ತಿದ್ದೀರಿ. ವಿ ಆರ್ ಸೋ ಪ್ರೌಡ್ ಆಫ್ ಯು ಅಂಡ್ ಇಟ್ಸ್ ಅ ಪ್ಲೆಜರ್ ನಿಮ್ಮೊಂದಿಗೆ ವೇದಿಕೆ ಶೇರ್ ಮತ್ತು ಮಾಡೋದು. ಒಂದ್ ವಿಷಯ ಅವರಿಂದ ನಾವು ಕಲಿಬೇಕು, ಸಫಲತೆ ಎಷ್ಟೇ ತುತ್ತ ತುದಿಗೆ ಮುಟ್ಟಿದ್ರು ನಿಮ್ ಮಾನವತೆಯನ್ನ ಮರಿಬೇಡಿ. ನೀವೊಬ್ಬ ಕೋರ್ ಆಗಿ, ಒಬ್ಬ ಮನುಷ್ಯನಾಗಿ ಹೇಗೆ ನಡ್ಕೋಬೇಕು ಎಂಬುದನ್ನು ಮರಿಬೇಡಿ. ಇವರೊಬ್ಬ ಅದ್ಭುತ ಮನುಷ್ಯ. ಥ್ಯಾಂಕ್ ಯು ಸೋ ಮಚ್ ಸೋನು ಅವರೇ. ತುಂಬಾ ತುಂಬಾ ಮಜಾ ಬಂತು. ಇಲ್ಲ, ನಾನು ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾನ್. ಥ್ಯಾಂಕ್ ಯು. ಕೀಪ್ ಶೈನಿಂಗ್ ಆಲ್ವೇಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋನು ಅವರೇ. ತೆಲುಗಾಗಿ ವಿಶೇಷವಾದ ಮೆಸೇಜ್ ಇದೆ ಫ್ರಮ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಕಿರಣ್ ರಿಜಿಜು ಅವರಿಂದ. ಮಣಿಪುರ್ನ ಹುಡುಗ ತೆಲುಗ್ ಕೇಸಮು
12 ವರ್ಷ ವಯಸ್ಸಿನಲ್ಲಿ ಸ್ಕೇಟಿಂಗ್ ನಲ್ಲಿ ತುಂಬಾ ಒಳ್ಳೆ ಪ್ರದರ್ಶನ ಮಾಡಿದ್ದಾರೆ ಮತ್ತು ಅವರ ಕನಸು ಅಂದ್ರೆ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕಾಗಿ ಮೆಡಲ್ ಗೆಲ್ಲೋದು. ಕನಸು ಖಂಡಿತ ನನ್ಸಾಗುತ್ತೆ ಕಷ್ಟಪಟ್ಟು ಪರಿಶ್ರಮ ಮಾಡಿದ್ರೆ. Genius, young genius. ವೆಲ್ಕಮ್ ಬ್ಯಾಕ್ ಟು ಬೈಜೂಸ್ ಯಂಗ್ ಜೀನಿಯಸ್. ಇಲ್ಲಿ ವೇದಿಕೆ ಮೂಲಕ ನಾವು ಭೇಟಿ ಆಗ್ತಿದ್ದೀವಿ ಕೆಲವು ಇಂಥ ಯಂಗ್ ಜೀನಿಯಸ್ ರನ್ನ. ಇವರು ಎಳೆ ಪ್ರಾಯದಲ್ಲೇ ಎಂಥ ಅದ್ಭುತ ಗುರಿಯನ್ನ ತಲುಪಿದಾರಂದ್ರೆ ಅದು ದೇಶ ಮತ್ತು ಅವರಿಗೆ ತಂದಿದೆ ಗರಿಮೆ. ಹೌದು, ಹೀಗೇನೆ ಒಬ್ಬ ಯಂಗ್ ಜೀನಿಯಸ್ ಜೊತೆ ನಾವಿಂದು ಮಾತಾಡ್ತಿದ್ದೀವಿ, ಭೇಟಿ ಆಗ್ತಿದ್ದೀವಿ. ಚಾಂಪಿಯನ್ ಸ್ಕೇಟರ್ ತಿಲಕ್ ಕೇಶಮ್. ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ವಾಟ್ಸ್ ಯುವರ್ ಡ್ರೀಮ್? My dream is I want to be a good human. ಮತ್ತು ನನ್ನ ದೇಶಕ್ಕೆ ಲಾರೆಲ್ಸ್ ತರ ಬಯಸ್ತೀನಿ ಬೈ ವಿನ್ನಿಂಗ್ ಅ ಗೋಲ್ಡ್ ಮೆಡಲ್ ಇನ್ ಒಲಿಂಪಿಕ್ ಗೇಮ್ಸ್. ಯಾವ ಒಲಿಂಪಿಕ್ಸ್? ವಿಂಟರ್ ಒಲಿಂಪಿಕ್ಸ್. ವಿಂಟರ್ ಒಲಿಂಪಿಕ್ಸ್. Yes. ಅಂಡ್ ಇನ್ ವಾಟ್ ಡಿಸಿಪ್ಲಿನ್? ಯಾವ ಡಿಸಿಪ್ಲಿನ್ ನಲ್ಲಿ? ಐಸ್ ಸ್ಕೇಟಿಂಗ್. ಐಸ್ ಸ್ಕೇಟಿಂಗ್. ತೆಲುಗಾಗಿ ವಿಶೇಷವಾದ ಮೆಸೇಜ್ ಇದೆ ಫ್ರಮ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್, ಕಿರಣ್ ರಿಜಿಜು ಅವರಿಂದ. ಬನ್ನಿ ನೋಡೋಣ. ಹ್ಯಾವ್ ಎ ಲುಕ್ ಎಟ್ ದಿಸ್. ನ್ಯೂಸ್ 18 ಯಂಗ್ ಜೀನಿಯಸ್ ಕಾರ್ಯಕ್ರಮ ಪ್ರಾಯೋಜಿಸಿ ಚಿಕ್ಕ ಪುಟ್ಟ ಮಕ್ಕಳನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರದರ್ಶಿಸುವುದನ್ನು ತೋರಿಸ್ತಿದ್ದಾರೆ. ಇದೇ ಕಾರ್ಯಕ್ರಮದ ಅಡಿಯಲ್ಲಿ ನಾರ್ತ್ ಈಸ್ಟ್ ನಿಂದ ಬರೋ ಮಣಿಪುರದ ಹುಡುಗನಾದ ತಿಲಕ್ ಕೇಸಮು 12 ವರ್ಷದ ಒಳಗೇನೆ ತುಂಬಾ ಸಾಹಸ ಮಾಡಿದ್ದಾರೆ. ಅವರು ಸ್ಕೇಟಿಂಗ್ ನಲ್ಲಿ ತುಂಬಾ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಮತ್ತೆ ಅವರ ಕನಸಂದ್ರೆ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕಾಗಿ ಮೆಡಲ್ ಗೆಲ್ಲೋದು. ಕನಸು ಖಂಡಿತ ನನ್ಸಾಗುತ್ತೆ ಕಷ್ಟಪಟ್ಟು ಪರಿಶ್ರಮ ಮಾಡಿದ್ರೆ. ನಾನು ಕೂಡ ಒಂದು ಚಿಕ್ಕ ಊರಿಂದ ಬಂದಿದ್ದೀನಿ ಮತ್ತು ಬಾಲ್ಯದಲ್ಲಿ ತುಂಬಾ ಆಟವಾಡಿದೆ. ಪ್ರದೇಶಕ್ಕೆ ರಾಷ್ಟ್ರೀಯ ಮಟ್ಟ ತನಕ ಆಡಿದೆ. ಮತ್ತೆ ಬೇರೆ ವಿಷಯಗಳಲ್ಲೂ ನಾನು ನನ್ನ ಪ್ಯಾಷನ್ ಅನ್ನ ಎದುರಿಗೆ ಇಟ್ಕೊಂಡು ಪರಿಶ್ರಮ ಮಾಡಿದೆ. ಯಾವುದೇ ವಿಷಯಕ್ಕಾಗಿ ಪರಿಶ್ರಮ ಪಟ್ರೆ ಆಗ ಸಫಲತೆ ಖಂಡಿತ ಸಿಗುತ್ತೆ. ನಾನು ಬಯಸ್ತೀನಿ ಅಂದ್ರೆ ಯಾರು ಯಂಗ್ ಜೀನಿಯಸ್ ಇದ್ದಾರೆ ಕಡಿಮೆ ಪ್ರಾಯದಲ್ಲಿ ಅವರ ಕೌಶಲ್ಯವನ್ನು ಗುರುತಿಸಿ ಅವರನ್ನು ಮುಂದೆ ಕೊಂಡೋಗೋದು ನಮ್ಮೆಲ್ಲರಿಗೆ ತುಂಬಾ ಅಗತ್ಯ. ಆದ್ದರಿಂದ ನಾನು ನ್ಯೂಸ್ 18 ಅನ್ನು ಅಭಿನಂದಿಸ್ತೀನಿ. ಅಂದ್ರೆ ನೀವು ಯಂಗ್ ಜೀನಿಯಸ್ ಎಂಬ ಹೆಸರಿನಿಂದ ಟ್ಯಾಲೆಂಟೆಡ್ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವರನ್ನು ಮುಂದೆ ಸಾಗಿಸ್ತಿದ್ದೀರಿ. ನಾವು ನಿಮ್ಮೊಂದಿಗಿದ್ದೀವಿ. ತುಂಬಾ ತುಂಬಾ ಧನ್ಯವಾದ. ಸ್ಪೋರ್ಟ್ಸ್ ಮಿನಿಸ್ಟರ್ನ ಮೆಸೇಜ್ ನಿನ್ಗೆ ಇಷ್ಟವಾಯ್ತಾ? ಇವಾಗ ಬೈಜೂಸ್ ಯಂಗ್ ಜೀನಿಯಸ್ ನಲ್ಲಿ ನಿಮ್ಗೆ ಇವರ ಬಗ್ಗೆ ಹೆಮ್ಮೆ ಅನಿಸ್ತಿದೆ ಮತ್ತು ಭರವಸೆ ಇದೆ. ಭಾರತದ ಬಾವುಟ ವಿಂಟರ್ ಒಲಿಂಪಿಕ್ಸ್ ನಲ್ಲಿ ಇವರು ಖಂಡಿತ ಹಾರಿಸ್ತಾರೆ. ತಿಲುಕ್, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಐ ವಿಶ್ ಆಲ್ ದ ಬೆಸ್ಟ್. ಅಂಡ್ ನ್ಯೂಸ್ 18 ಮತ್ತು ಬೈಜೂಸ್ ನ ಪರವಾಗಿ ಇದು ನಿಮ್ಗೆ ಬೈಜೂಸ್ ಯಂಗ್ ಜೀನಿಯಸ್ Thank you. ಟ್ರೋಫಿ. ನಮ್ಮ ಮನಸಾರೆ ಶುಭಾಶಯಗಳೊಂದಿಗೆ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಬೈಜೂಸ್ ಕಿಟ್ ಮತ್ತು ಅದರ ಜೊತೆ 1 ವರ್ಷದ ಬೈಜೂಸ್ ಸಬ್ಸ್ಕ್ರಿಪ್ಷನ್. ವಿಶ್ ಯು ಆಲ್ ದ ವೆರಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮತ್ತು ಇದೀಗ ಮುಕ್ತಾಯವಾಗುತ್ತೆ ಬೈಜೂಸ್ ಯಂಗ್ ಜೀನಿಯಸ್ ನ ಒಂದು ಅವಿಸ್ಮರಣೀಯ ಎಪಿಸೋಡ್. ಸಿಗೋಣ ಬೈಜೂಸ್ ಯಂಗ್ ಜೀನಿಯಸ್ ನ ಮುಂದಿನ ಎಪಿಸೋಡ್ ನಲ್ಲಿ. ಮತ್ತು ಕೆಲವು ಜೀನಿಯಸ್ ರನ್ನ ಈ ವೇದಿಕೆ ಮೂಲಕ ನಿಮ್ ಜೊತೆ ಶೇರ್ ಮಾಡ್ತಾರೆ ತಾವು ಜೀನಿಯಸ್ ಆದ ಸೀಕ್ರೆಟ್ ಫಾರ್ಮುಲಾವನ್ನ. ಬಾಯ್ ಫಾರ್ ನೌ.